ನಮ್ಮ ಶ್ರೀಕೃಷ್ಣ ಎಲ್ಲಿ, ನೀವೆಲ್ಲಿ? ನಾನು ಬಡವನಾಗಿರಬಹುದು, ಆದರೆ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಹ ಹ ಹ ಹ. ಹೌದು, ನಾನು ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಅರೆ ಏ ಭೀಮಾ, ನಮ್ಮ ಶ್ರೀಕೃಷ್ಣ ಮಹಾರಾಜರಂತೆ ನಮ್ಮ ನಾನು ಬಡವನಾಗಿರಬಹುದು, ಆದರೆ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಬೇಕಾದರೆ ಶ್ರೀಕೃಷ್ಣನನ್ನು ಕರೆಯಿರಿ, ನನ್ನನ್ನು ಅವನು ಗುರುತು ಹಿಡಿಯುತ್ತಾನೆ. ಓ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ದೂರದಿಂದ ಬಂದಿದ್ದೀಯಾ? ನನಗೇನು ತಂದಿಲ್ವಾ? ಇಲ್ಲ ಕೃಷ್ಣ, ಏನೂ ತಂದಿಲ್ಲ. ಏನು ಅಲ್ಲಿ ಬಚ್ಚಿಟ್ಟಿಕೊಂಡಿದ್ದೀಯಾ? ಏನಿಲ್ಲ ಕೃಷ್ಣ, ಏನಿಲ್ಲ. ಕೊಡು ಸುಧಾಮ. ಏನಿಲ್ಲ ಕೃಷ್ಣ. ಓ ಕಾಣೋದಿಲ್ವೇ ಅಕ್ಕ? ಏಕೆ ಸುಧಾಮ, ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರೋನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ಬಂದಿದ್ದೀಯಾ? ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನೀನನ್ನು ಹೋಗುಗೊಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರಿಲ್ಲ, ಮಕ್ಕಳಿಗೆ. ಸುಮ್ಮನಿರು. ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ನನಗೂ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣವೇ ಬಂದು ಬಿಡುವೆ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಇರುವ ಕೃಷ್ಣನ ಮನಸ್ಸಿಗೆ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗೇ ಇರಲಿ. ಏನು ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ. ನೀ ಬಂದು ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನುಂಟು ಮಾಡಿದೆ. ನನಗೆ ಗುರುಕುಲದ ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಹುರಿದ ಕಡಲೆ ನಾನು ಕಸಿದುಕೊಂಡಿದ್ದು. ಹಸಿವು ಬಡತನ, ಹಸಿವು ಬಡತನ. ಪ್ರಜೆಗಳ ಹಸಿವು ಹಿಂಗಿಸಲು ಅವರ ಕಷ್ಟ ಕಾರ್ಪಣೆ. ರಾಜನಾದವನು ಶ್ರಮಿಸಲೇಬೇಕು, ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ನೋಡು, ಅದನ್ನೆಲ್ಲ ಇಷ್ಟು ದಿನ ಎಲ್ಲಿದ್ದು ಕಣ್ಣಾರೆ ಕಂಡಿರುವೆ ಕೃಷ್ಣ. ಸುಧಾಮ, ನಿನಗೇನು ಬೇಕು? ನನಗೇನು ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ಇನ್ನು ನಾನು ನನ್ನೂರಿಗೆ ಹೊರಡುವೆನು ಕೃಷ್ಣ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆ ಅಲ್ಲ? ಗೊತ್ತಿದೆ, ಆದರೂ ನನಗೆ ಮಕ್ಕಳಲ್ಲಿ ಚಿಂತೆ. ಹೊರಡಲು ಒಪ್ಪನೆ ಕೊಡು ಕೃಷ್ಣ. ಆಯ್ತು ಗೆಳೆಯ, ನಿನ್ನ ಇಷ್ಟದಂತೆ ಆಗಲಿ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲಿಲ್ಲ, ಪರವಾಗಿಲ್ಲ. ನಿನ್ನ ಮನೆಗೆ ನನ್ನನ್ನು ಕರೆಯಲಿದ್ದರೂ ನಾನೇ ನಿನ್ನ ಮನೆಗೆ ಸಹ ಬರುವೆ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ. ಆಯ್ತು ಗೆಳೆಯ, ಈಗ ಚಿಂತೆ ಬಿಟ್ಟು ಹೊರಡು. ಶುಭವಾಗಲಿ ಗೆಳೆಯ. ಹೋಗ್ರಿ. ಕನಸ ನನಸ, ಇದು ನಮ್ಮ ಮನೆ ಅರಮನೆ ಹೇಗೆ ಆಯಿತು? ತಡಿ, ಅವರನ್ನೇ ಹೋಗಿ ಕೇಳೋಣ. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಗುಡಿಸಲು ಎಲ್ಲಿ? ಆ ಗುಡಿಸಲಿದ್ದ ಜಾಗದಲ್ಲೇ ಈ ಅರಮನೆ ಅಂತ ಮನೆ ನಿರ್ಮಾಣವಾಗಿದೆ. ಅರೆ, ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀಕೃಷ್ಣನಿಂದ? ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ನಾನು ಅವನಿಗೆ ಸಹಾಯ ಮಾಡುವಂತ ಕೇಳಿಯೇ ಇಲ್ಲ. ನಿಜವಾಗಿಯೂ?
ಸತ್ಯವಾಗಿಯೂ ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂದು ನಮಗೆಲ್ಲ ಬೇಕಾದ ವಸ್ತುಗಳನ್ನು ಕೊಟ್ಟು ಚಕ ಅಂತ ಮನೆ ನಿರ್ಮಿಸಿದರು. ನಮಗೆ ಹೊಸ ಉಡುಪು ಆಭರಣವನ್ನು ಸಹ ಕೊಟ್ಟರು. ಪರಮಾಶ್ಚರ್ಯ, ನನ್ನ ಮನದ ಇಂಗೀತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ಅಂದ ಹಾಗೆ ನೀವು ತೆಗೆದುಕೊಂಡ ಅವಲಕ್ಕಿಯನ್ನು ಅವರಿಗೆ ನೀಡಿದಿರಾ? ಕೊಟ್ಟೆ. ಎಷ್ಟೊಂದು ಪ್ರೀತಿಯಿಂದ ತಿಂದ. ಹಬ್ಬ, ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ